71ರಿಂದ ಇವತ್ತುವರೆಗೂ ಈ ಎಲ್ಲ ಕಾರುಗಳನ್ನು ಇವತ್ತು ಬಳಕೆ ಮಾಡಿದ್ದೀವಿ. ಇವತ್ತು ರೋಲ್ಸ್ ರಾಯ್ಸು, ಫೆರಾರಿ, ಮರ್ಸಿಡೀಸ್ ಬೆಂಚು, ಇನ್ನು ಇನೋವಾ ಇಂಥ ಕಾರುಗಳನ್ನು ಬಳಸ್ತೇನೆ. ಫೆರಾರಿ F8 ಟ್ರಿಬ್ಯೂಟೋ ಅಂತೇಳಿ ಹೊಸದಾಗಿ ಲಾಂಚ್ ಆಗಿರೋ ವೆಹಿಕಲ್ಲು, ಇಂಡಿಯಾಗೆ ಫಸ್ಟ್ ವೆಹಿಕಲ್ ಇದು. ಫೆರಾರಿ F8 ಟ್ರಿಬ್ಯೂಟೋ ಅಂತ, F8 ಟ್ರಿಬ್ಯೂಟೋ ಅಂತ. ಮಜಾ ನಾಡಿನೆಲ್ಲೆಡೆ ವಿಜಯದಶಮಿ ಹಬ್ಬವನ್ನ ತುಂಬಾ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ರಾಮಾಯಣ ಮಹಾಭಾರತದಲ್ಲೂ ವಿಜಯದಶಮಿ ಹಬ್ಬದ ಕುರಿತು ಒಂದು ಐತಿಹಾಸಿಕ ಕಥೆಯೂ ಕೂಡ ಇದೆ. ಜೊತೆಗೆ ದೇಶಾದ್ಯಂತ ಪ್ರತಿಯೊಂದು ಮನೆಯಲ್ಲೂ ಸಹ ಆಯುಧಗಳನ್ನ ಇಟ್ಟು ಅವರ ಮನೆಯಲ್ಲಿರುವ ವಾಹನಗಳಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಲಾಗ್ತದೆ. ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲೂ ಸಾರಿಗೆ ವಾಹನಗಳಿಗೂ ವಿಶೇಷವಾದ ಪೂಜೆಯನ್ನ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಲಾಗ್ತದೆ. ಜೊತೆಗೆ ಇಂದು ಹೊಸಕೋಟೆಯ ಮಾಜಿ ಸಚಿವರು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ MTB ನಾಗರಾಜ್ ರವರ ಮನೆಯಲ್ಲಿ ಆಯುಧ ಪೂಜೆಯ ವಿಶೇಷತೆ ಹೇಗಿತ್ತು, ಜೊತೆಗೆ ಅವರ ಮನೆಯಲ್ಲಿ ಬೆಳಗ್ಗೆಯಿಂದ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರು, ಜೊತೆಗೆ ಹಬ್ಬ ಹೇಗೆ ಅವರ ಮನೆಯಲ್ಲಿ ಕಳೆ ಕಟ್ಟಿತ್ತು, ಅವರ ಮನೆಯಲ್ಲಿ ಪೂಜಾ ಕೈಕರ್ಯಗಳು ಯಾವ ರೀತಿ ಇದ್ವು, ಜೊತೆಗೆ ಅವರ ಬಳಿ ದುಬಾರಿ ಬೆಲೆ ಬಾಳುವಂತಹ ಕಾರ್ಗಳು ಸಹ ಇದೆ. ಇವರೊಬ್ಬ ಪ್ರಬಲ ರಾಜಕಾರಣಿ ಮತ್ತು ಶ್ರೀಮಂತ ಉದ್ಯಮಿಯಾಗಿದ್ದು ಕೆಲವು ಮಂದಿಗಳಲ್ಲಿ ದುಬಾರಿ ಬೆಲೆ ಬಾಳುವಂತ ಕಾರ್ಗಳು ಇರ್ತವೆ. ಆದ್ರೆ ಅದೇ ರೀತಿ MTB ನಾಗರಾಜ್ ರವರು ಒಬ್ಬ ಶ್ರೀಮಂತ ಉದ್ಯಮಿ ಮತ್ತು ಪ್ರಬಲ ರಾಜಕಾರಣಿಯಾಗಿದ್ದಾರೆ. ಇವರ ಬಳಿ 2 ದುಬಾರಿ ಬೆಲೆ ಬಾಳುವಂತ ಕಾರ್ಗಳು ಇವೆ. ಆ ಪ್ರತಿಯೊಂದು ಕಾರನ್ನ ಈ ಒಂದು ಸಂದರ್ಭದಲ್ಲಿ ಇಟ್ಟು ಬೆಳಗ್ಗೆಯಿಂದ ಒಂದು ವಿಶೇಷವಾದ ಆಯುಧ ಪೂಜೆಯನ್ನ ಮಾಡಿದ್ದಾರೆ. MTB ನಾಗರಾಜ್ ರೊಂದಿಗೆ ನಮ್ಮ ಪ್ರತಿನಿಧಿ ಗೀತಾಂಜಲಿ ವಿಶೇಷವಾದ ಸಂದರ್ಶನವನ್ನ ನಡೆಸಿದ್ದಾರೆ. ಬನ್ನಿ ಆ ದೃಶ್ಯಗಳನ್ನ ನೋಡಿ ಬರೋಣ. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅದೇ ರೀತಿ ಇಂದು MTB ನಾಗರಾಜ್ ರವರು, ಇವರು ವಿಧಾನ ಪರಿಷತ್ ಸದಸ್ಯರು, ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ MTB ನಾಗರಾಜ್ ರವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಇವರು ಹೊಸಕೋಟೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಜೊತೆಗೆ ಇವರ ಹತ್ರ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಹಬ್ಬವನ್ನ ಹೇಗೆ ಆಚರಿಸಿದ್ರು, ಜೊತೆಗೆ ಇವರ ಹತ್ರ ದುಬಾರಿ ಬೆಲೆ ಬಾಳುವಂತ ಕಾರ್ಗಳು ಸಹ ಇದಾವೆ. ನಮಸ್ತೆ ಸರ್, ಏನು ಇವತ್ತು ಹಬ್ಬ ಆಚರಿಸ್ತಾ ಇದ್ದೀರಾ? ಹಬ್ಬದ ತಯಾರಿ ಹೇಗಿತ್ತು? ಹಬ್ಬವನ್ನ ಹೇಗೆ ಸಂಭ್ರಮದಿಂದ ಆಚರಿಸಿದ್ರಿ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಆಯುಧ ಪೂಜೆ ಭಾಳ ವಿಶೇಷವಾಗಿ ಆಚರಣೆ ಮಾಡತಕ್ಕಂಥ ಈ ಒಂದು ಹಬ್ಬ ಮನುಷ್ಯನ ಜೀವನದ ಬದುಕಿನಲ್ಲಿ ಉಪಯೋಗ ಮಾಡ್ತಕ್ಕಂಥ ಎಲ್ಲ ಆಯುಧಗಳನ್ನು ಇವತ್ತೊಂದು ದಿವಸ ಪೂಜೆ ಪುನಸ್ಕಾರಗಳು ಮಾಡಿ ಮತ್ತು ಮುಂದಿನ ವರ್ಷ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ವಿಘ್ನಗಳು ಬಾರದಂಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಾವು ಈ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ನಾಳೆ ವಿಜಯದಶಮಿ, ದಶಮಿ ದಿವಸ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡಿ ಅದು ಜಂಬೂ ಸವಾರಿ ಮಾಡ್ತಕ್ಕಂಥದ್ದು. ಅದು ರಾಜ ಮಹಾರಾಜರ ಕಾಲಗಳಿಂದಲೂ ಕೂಡ ನಮ್ಮ ನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಕ್ಕಂಥ ಆಯುಧ ಪೂಜೆ ಮತ್ತು ವಿಜಯದಶಮಿ. ಅದನ್ನು ಭಾಳ ಸರಳ ಸಂಭ್ರಮವಾಗಿ ಎಲ್ಲ ಕುಟುಂಬದವರು, ಸ್ನೇಹಿತರು, ಬಂಧುಗಳ ಜೊತೆಯಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ. ಸರ್, ನೀವು ಮೊದಲು ಬಳಸಿದಂಥ ಕಾರ್ ಯಾವುದಿರ್ಬೋದು? ನಾನು 71ರಲ್ಲಿ ನಾನು ವ್ಯಾಪಾರ ಪ್ರಾರಂಭ ಮಾಡಿದಾಗ ಒಂದು ವೆಸ್ಪಾ ಸ್ಕೂಟ್ರು, ಅಂಬಾಸಿಡೋರ್ ಕಾರು, P8 ಕಾರು ಬಳಕೆ ಮಾಡಿದ್ದು. 71ರಿಂದ ಇವತ್ತುವರೆಗೂ ಈ ಎಲ್ಲ ಕಾರುಗಳನ್ನು ಇವತ್ತು ಬಳಕೆ ಮಾಡಿದ್ದೀವಿ. ಇವತ್ತು ರೋಲ್ಸ್ ರಾಯ್ಸು, ಫೆರಾರಿ, ಮರ್ಸಿಡೀಸ್ ಬೆಂಚು, ಇನ್ನು ಇನೋವಾ ಇಂಥ ಕಾರುಗಳನ್ನು ಬಳಸ್ತೇನೆ. ಇವೆಲ್ಲ ಕೂಡ ಮಂಜುನಾಥ ಸ್ವಾಮಿ ಅನುಗ್ರಹ, ಜನರ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಅಂದರೆ ಇದಕ್ಕೆಲ್ಲ ದೇವರ ಅನುಗ್ರಹನೇ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗೆ. ಇದಿಷ್ಟು ಹೊಸಕೋಟೆಯ ಮಾಜಿ ಸಚಿವರು ಮತ್ತು ಹಾಲಿ ಸದಸ್ಯರಾದಂಥ MTB ನಾಗರಾಜ್ ರವರು ಹೇಳಿದಂಥ ಮಾತಾಗಿತ್ತು. ಅವರು ತಮ್ಮ ಕಾರ್ಗಳಿಗೆ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿದ್ರು. ಜೊತೆಗೆ ತಮ್ಮಲ್ಲಿರುವ ದುಬಾರಿ ಕಾರು, ನೀವು ನೋಡ್ತಾ ಇರ್ಬೋದು, ದುಬಾರಿ ಕಾರ್ಗಳು ಫೆರಾರಿ ಇರ್ಬೋದು ಮತ್ತು ರೋಲ್ಸ್ ರಾಯ್ಸ್ ಈ ಕಾರ್ಗಳಿಗೆ ಇಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವರು ಅವ್ರ ಮಗನೇ ಇದ್ದಾರೆ. ಜೊತೆಗೆ ಅವ್ರ ಮಗನ ಹತ್ರ ಮಾತಾಡೋಣ. ಸರ್, ಒಂದು ನಿಮಿಷ ಸರ್, ಈ ಕಾರ್ ಬಗ್ಗೆ ನೀವು ಹೇಳಿ, ನೀವು ಫೆರಾರಿ ಕಾರ್ ಬಗ್ಗೆ. ಹೌದು, ಇದು ಫೆರಾರಿ F8 ಟ್ರಿಬ್ಯೂಟೋ ಅಂತೇಳಿ ಹೊಸದಾಗಿ ಲಾಂಚ್ ಆಗಿರೋ ವೆಹಿಕಲ್ಲು, ಇಂಡಿಯಾಗೆ ಫಸ್ಟ್ ವೆಹಿಕಲ್ ಇದು. ಫೆರಾರಿ F8 ಟ್ರಿಬ್ಯೂಟೋ ಅಂತ, F8 ಟ್ರಿಬ್ಯೂಟೋ ಅಂತ. ಈಗ 710 BHP ಹಾರ್ಸ್ ಪವರು. ಒಳ್ಳೆ ಒಂದು ಸ್ಪೋರ್ಟ್ಸ್ ಕಾರ್ ಇದು. ನಿಮಗೆ ಕಾರ್ ಕ್ರೇಜ್ ಯಾವಾಗನಿಂದ ಇದೆ ಸರ್? ಇಲ್ಲ, ಆ ರೀತಿ ಕಾರ್ ಕ್ರೇಜ್ ಅಂತ ಏನಿಲ್ಲ. ನನಗೆ ಇಷ್ಟ ಆಯಿತು, ಒಂದು ಸರಿ ಫಾದರ್ನ ಕೇಳಿದೆ, ಆಯಿತು ಅಂತ ತೊಗೊಳ್ಳಿ ಅಂದರು ಅಷ್ಟೇ. ಓಕೆ, ನಿಮ್ಮ ಹತ್ರ ದುಬಾರಿ ಬೆಲೆ ಬಾಳುವಂಥ ಕಾರ್ಗಳಿದ್ದಾವೆ, 2 ಇದ್ದಾವೆ. 2 ಕಾರ್ ಬಗ್ಗೆನೂ ಹೇಳಿ ಸರ್.
ಖಂಡಿತವಾಗ್ಲೂ ಅದು ರೋಲ್ಸ್ ರಾಯ್ಸ್ ಫಾದರ್ ಅವರ ಡ್ರೀಮ್ ಕಾರು. ಅವ್ರು ತೊಗೋಬೇಕು ಅಂತ ಬಾಲದಿಂದ ಆಸೆ ಇತ್ತು. ಅದು ಭಗವಂತನ ಮಂಜುನಾಥ ಸ್ವಾಮಿ ಕೃಪೆಯಿಂದ ಅದು ಅವರ ಕನಸು ನನಸಾಯಿತು. ಅದೇ ರೀತಿಯಾಗಿ ನಾವು ಕೂಡ ಫೆರಾರಿ ತಗೋಬೇಕು ಅಂತ ಹೇಳಿದ್ರೆ ಅದೇ ರೀತಿಯಾಗಿ ನಮ್ಮ ಕನಸು ನನಸಾಯಿತು. ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗೆ. ಇದಿಷ್ಟು ಅವ್ರ ಮಗ ಹೇಳಿದಂಥ ಮಾತಾಗಿತ್ತು. ಜೊತೆಗೆ ಏನು ಅವರ ಪತ್ನಿ ಕೂಡ ಇದ್ದಾರೆ, ಅವ್ರ ಪತ್ನಿ ಹತ್ರ ಮಾತಾಡೋಣ. ಯಾಕೆಂದರೆ ಇವತ್ತು ಕುಟುಂಬ ಸಮೇತರಾಗಿ ಹಬ್ಬವನ್ನು ಆಚರಿಸಿದ್ರು, ಜೊತೆಗೆ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿದ್ರು, ಜೊತೆಗೆ ವಿಶೇಷವಾದ ಪೂಜೆಯನ್ನು ಕೂಡ ಮಾಡಿದ್ರು. ಅವ್ರ ಪತ್ನಿ ಹತ್ರ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಫ್ಯಾಮಿಲಿ ಸಮೇತ? ತುಂಬ ಚೆನ್ನಾಗಿ ಮಾಡಿದ್ವಿ. ವರ್ಷ ಇದೇ ಥರ ಮಾಡ್ತೀವಿ. ಇನ್ನು ದೇವರು ಇದೇ ಥರ ಮುಂದಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ವಿ. ಅದರಲ್ಲೂ ಕುಟುಂಬ ಸಮೇತರಾಗಿ ಮಾಡಿದ್ದೀರಾ, ಬೆಳಗ್ಗೆಯಿಂದ ಕೂಡ ವಿಶೇಷವಾದ ಪೂಜೆಯನ್ನು ಮಾಡಿದ್ದೀರಾ. ಫ್ಯಾಮಿಲಿ ಜೊತೆ ಮಾಡಿದ್ದು ಹೇಗಿತ್ತು ಅಂತ? ತುಂಬ ಖುಷಿ ಆಯಿತು. ತುಂಬ ಅವ್ರ ಪತ್ನಿ ಖುಷಿ ಆಯಿತು ಅಂತ ಈ ರೀತಿ ತಮ್ಮ ಅಭಿಪ್ರಾಯನ ಹಂಚ್ಕೊಂಡ್ರು. ಜೊತೆಗೆ ಕಾರ್ಗಳನ್ನ ಇವಾಗ ತಾನೇ ಏನೋ ಪ್ರಾರಂಭಿಸ್ತಾ ಇದ್ದಾರೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಕಾರ್ ಎಷ್ಟು ಅದ್ದೂರಿಯಾಗಿದೆ, ಅದು ಎಷ್ಟು ಲಕ್ಸರಿ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅವರ ಮಗ ಮತ್ತು MTB ನಾಗರಾಜ್ರವರ ಪತ್ನಿ ಕೂಡ ಕಾರಿನಲ್ಲಿ ಕುಂತಿದ್ದಾರೆ. ಜೊತೆಗೆ ಪೂಜೆ ಆದ ನಂತರ ಕಾರಿನಲ್ಲಿ ಪ್ರಯಾಣಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಮಗ ಅವರ ತಾಯಿಯನ್ನ ಕೂರಿಸ್ಕೊಂಡು ಏನೋ ಡ್ರೈವ್ ಮಾಡ್ತಾ ಇದ್ದಾರೆ. ಇದು ಪೂಜೆಯ ನಂತರ ಆದಂಥ ಕಾರ್ಯಕ್ರಮವಾಗಿದೆ. ಬೆಳಗ್ಗೆಯಿಂದ ಏನೋ ಪೂಜೆ ಕಾರ್ಯಕ್ರಮಗಳು ನಡೆದ್ವು. ಜೊತೆಗೆ ಇವಾಗ ಕಾರನ್ನು ಪ್ರಾರಂಭಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದುಬಾರಿ ಆದಂಥ ಕಾರ್ ಇದು. ಹಿಂದ್ಗಡೆ ಯಾವ ರೀತಿ ಇದೆ ಅಂತೇಳಿ. ಜೊತೆ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಲಕ್ಸರಿ ಆಗಿದೆ. ಜೊತೆಗೆ ಒಳಗಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಈ ಕಾರು. ಇವರು ಒಬ್ಬರೇ ಒಬ್ಬ ಉದ್ಯಮಿಯಾಗಿ, ಒಬ್ಬ ರಾಜಕಾರಣಿಯಾಗಿ ಇವರೊಬ್ಬರೇ ಇಂಥ ಕಾರ್ಗಳನ್ನು ತೆಗೆದುಕೊಂಡಿರೋದು. ಏನು ಕೆಲವೊಂದಿಷ್ಟು ಮಂದಿಗಳು ಮಾತ್ರ ಒಂದು ಲಕ್ಸರಿ ಕಾರನ್ನು ಬಳಸ್ತಾರೆ. ಅಂಥದ್ರಲ್ಲಿ ಒಬ್ಬ ರಾಜಕಾರಣಿ ಮತ್ತು ಒಬ್ಬ ಶ್ರೀಮಂತ ಉದ್ಯಮಿಯಾದಂಥ MTB ನಾಗರಾಜ್ರವರು ತಮ್ಮಲ್ಲಿ 2 ದುಬಾರಿ ಆದಂಥ ಕಾರನ್ನು ಹೊಂದಿದ್ದಾರೆ. ಇದಿಷ್ಟು ಬೆಳಗ್ಗೆಯಿಂದ ನಡೆದಂಥ ಒಂದು ಕಾರ್ಯಕ್ರಮವಾಗಿತ್ತು. ದಸರಾ ಹಬ್ಬದ ಪ್ರಯುಕ್ತ ನಡೆದಂಥ ಕಾರ್ಯಕ್ರಮವಾಗಿತ್ತು. ಅವರ ಪ್ರತಿಯೊಂದು ಕಾರಿಗೆ ಪೂಜೆಯನ್ನು ಮಾಡಿ, ಜೊತೆಗೆ ನೀವು ನೋಡ್ತಾ ಇರ್ಬೋದು ಇದು 12 ಕೋಟಿ ಬೆಲೆ ಬಾಳುವಂತಹ ಕಾರು ರೋಲ್ಸ್ ರಾಯ್ ಅಂತ. ನೀವು ನೋಡ್ತಾ ಇರ್ಬೋದು ಈ ಕಾರು ಕೂಡ ಎಷ್ಟು ಲಕ್ಸರಿ ಆಗಿದೆ ಅಂತ. ಇದಿಷ್ಟು ಇವತ್ತಿನ ಕಾರ್ಯಕ್ರಮವಾಗಿತ್ತು. ಇದಿಷ್ಟು MTB ನಾಗರಾಜ್ರವರ ಮನೆಯಲ್ಲಿ ಬೆಳಗ್ಗೆಯಿಂದ ನಡೆದಂಥ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮದ ಬಗ್ಗೆ ಅವರ ಪತ್ನಿ ಮತ್ತು ಅವರ ಮಗ ಕುಟುಂಬ ಸಮೇತರಾಗಿ ನಮಗೆ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ರು. ಜೊತೆಗೆ ಅವರು ಖುಷಿಯಿಂದ ಮಾತಾಡಿದ್ರು. ಇದಿಷ್ಟು ಅವರ ಮನೆಯ ಹಬ್ಬದ ಸಂಭ್ರಮವಾಗಿತ್ತು.